forever on fire. ಪೃಥ್ವಿ ಸಿಂಗ್ ನನ್ನ ಅಪ್ಪ ಅಂತಿದ್ದೆ. ಅವು ಹೆಲ್ಪ್ ಮಾಡ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ದ. ಮತ್ತು ನನ್ನ ಗಂಡನ ಜೋಡಿ ನನ್ನ ಜಬರ್ದಸ್ತಿ ಮದುವೆನೂ ಮಾಡಿದ್ದ. ನಾವು ಫ್ರೆಂಡ್ಸ್ ಇದ್ವಿ ಅವಾಗ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ವಿ. ಅವಾಗ ಮದುವೆ ಮಾಡಿದ್ದ ಜಬರ್ದಸ್ತಿ. ಅದ್ರ ಮೇಲೆ ಚಲೋ ಇದ್ರು, ನಾವು ಇಬ್ಬರು ಚಲೋ ಇದ್ವಿ. ಅದ್ರ ಮೇಲೆ ಮನಿನಾಗ ಬರೋದು, ನಮ್ಮ ಜೋಡಿ ಜಗಳ, ನಮ್ಮ ಮಿಡಲ್ನಾಗ ಜಗಳ, ನಮ್ಮ ಇಬ್ರನ್ನಾಗ ಜಗಳ ಹಚ್ಚೋದು, ನನ್ನ ಹಳೆ ಫೋಟೋಸ್ ತೋರಿಸ್ಕೊಂಡು ಅವ್ರಿಗೆ ಜಗಳ ಹಚ್ಚೋದು, ನಮ್ಮ ಒಳಗೆ ನಮ್ಮ ಅತ್ತೆ ಕಿವಿ ತುಂಬೋದು, ಇದೆಲ್ಲ ಮಾಡ್ತಿದ್ದ. ಮತ್ತು ರೀಸೆಂಟ್ಲಿ ಏನಾಯ್ತು, ನನ್ನೆಲ್ಲ ಎಜುಕೇಷನ್ ಖರ್ಚದು ನೋಡ್ಕೊಂಡೆ ಅಂದ. ಅವು ಹೆಲ್ಪ್ ಮಾಡ್ಕೊಂಡು ಹೆಲ್ಪ್ ಮಾಡತ್ತಿದ್ದ. ಆದರೆ ಆ ರೊಕ್ಕದಿಂದ ನನ್ನ ಮೇಲೆ ಕೇಸ್ ಹಾಕಿದ್ದ, ಹ್ಯಾಂಡ್ ಲೋನ್ ತೊಗೊಂಡೆಂದಂತ. ಹ್ಯಾಂಡ್ ಲೋನ್ ತೊಗೊಂಡು ಕೇಸ್ ಹಾಕಿದ ಮೇಲೆ ಆ ಗ್ರೌಂಡ್ಸ್ ಮೇಲೆ ನನ್ನ ಹಸ್ಬೆಂಡ್ ಮೇಲೆ ನಂಗೆ ವಿಷ ಕುಡಿಸಿ ಅನಸ್ತೇಷಿಯಾ ಹಾಕಿ ಸಿವಿಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ. ಅಲ್ಲಿ ಮೀಡಿಯಾದು ಕರೆಸಿ ನಜೀರ್ ಪೀರ್ಜಾದೆ, ಇಮ್ರಾನ್ ಜಮಾದಾರ್, ಪೃಥ್ವಿ ಸಿಂಗ್ ಮಗ ಜಸ್ವೀರ್ ಸಿಂಗ್ ಎಲ್ಲರೂ ಇದ್ರು. ಇದು ಫಾಲ್ಸ್ ಕಂಪ್ಲೇಂಟ್ ಹಾಕಕ್ಕೆ ನಂಗೆ ಬೆದರಿಕೆ ಹಾಕಿದ್ರು ಅಲ್ಲೇ. ಅದು ಫಾಲ್ಸ್ ಕಂಪ್ಲೇಂಟ್ ಆದಮೇಲೆ ಇವು ನನ್ನ ಮನೆಯವ್ರು ಕೌಂಟ್ರ್ ಕೇಸ್ ಹಾಕಿದ್ರು ನನ್ನ ಮೇಲೆ ಮತ್ತು ಪೃಥ್ವಿ ಸಿಂಗ್ ಮೇಲೆ. ಅಲ್ಲಿ ಪೃಥ್ವಿ ಸಿಂಗ್ ಮನೆಯಾಗ ಇದ್ದೆ ಅಲ್ಲಿ. ಯಾವಾಗ ಕೌಂಟ್ರ್ ಕೇಸ್ ಆದಮೇಲಿಂದ ನಾ ಪೃಥ್ವಿ ಸಿಂಗ್ ಮನೆಯಾಗಿದ್ದೆ. ಈಗ 1 ಮಂತ್ ಅಲ್ಲೇ ಇದ್ದೆ ನಾ. ಮತ್ತು ಅದರ ಮೇಲೆ ಒಂದು 7-8 ದಿವಸ ಪೃಥ್ವಿ ಸಿಂಗ್ ನನ್ನ ಕಾಕ ಮನೆಗೆ ಬಿಟ್ಟ. ಇಲ್ಲಿ ಬ್ಯಾಡ, ಯಾರೇ ಇದು ಮಾಡ್ತಾರೆ ಅದು ಮಾಡ್ತಾರೆ, ನಿಂಗೆ ಮರ್ಡ್ರ್ ಮಾಡ್ತಾರೆ ನನ್ನ ಮನ್ಯಾಗ ಬಂದಂತ ಬೆದರಿಕೆ ಹಾಕಿ ನನ್ನ ಕಾಕ ಮನೆಗೆ ಬಿಟ್ಟ. ಕಾಕ ಮನೆಗೆ ಬಿಟ್ಟ ಮೇಲೆ ಅಲ್ಲೇ ದಿನ ವಿಡಿಯೋ ಕಾಲ್ ಹಚ್ಚೋದು, ನೀನು ನನ್ನ ಮೇಲೆ ಪಲ್ಟಾಶಿ ಅಂದ್ರೆ ಏನು ಮಾಡ್ತಿ, ಅದಕ್ಕೆ ಅಲ್ಲಿ ಎವ್ರಿಡೇ ವಿಡಿಯೋ ಕಾಲ್ ಹಚ್ಚೋದು, ಬೆದರಿಕೆ ಹಾಕೋದು, ನನ್ನ ಮನೆಗೆ ಬರೋದು ನೋಡೋದು, ಇದು ಮಾಡಿದ್ದ. ಮತ್ತು ಯಾರು ಮಾಡಿದ್ರು? ಪೃಥ್ವಿ ಸಿಂಗ್. ನಿಮಗೆ ಒತ್ತಡ ಹಾಕಿದ್ರಾ ಫಾಲ್ಸ್ ಕಂಪ್ಲೇಂಟ್ ಮಾಡಂತೇಳಿ? ಹೌದು. ಯಾಕೆ? ಅವ್ರಿಗೆ ರಿವೆಂಜ್ ತಗೊಳ್ಳೋದಿತ್ತು ಸರ್. ಯಾರ ಮೇಲೆ? ಪರಮೇಶ್ ಕ್ಯಾರಕಟ್ಟಿನ ಮೇಲೆ. ಕಂಪ್ಲೇಂಟ್ ಕೊಟ್ಟಿರಲ್ಲ ನೀವು, ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ರೆ ಎಲ್ಲ ಬೆದರಿಕೆ ಹಾಕಿದ್ರು ಸರ್. ನನ್ಗೆ ಬಡಿತಿದ್ದು ನಂಗೆ ಅವ್ರ ಮನೆ ಒಳಗೆ ಇಟ್ಕೊಂಡು ಸೆಕ್ಚುಲಿ ಹರಾಸ್ ಮಾಡ್ತಿದ್ದು ಸರ್. ನಾವು 1 ಮಂತ್ ಅಲ್ಲೇ ಇದ್ದೆ, ಟ್ರ್ಯಾಪ್ ಇದ್ದೆ. ನನ್ನ ಕಡೆ ಹೆಲ್ಪಿಗೆ ಯಾರೂ ಇರಲಿಲ್ಲ. ಈಗ ಕಾಕ ಮನೆಯಾಗಿದ್ದೆ, ಅಲ್ಲೇನೂ ವಿಡಿಯೋ ಕಾಲ್ ಹಚ್ತಿದ್ದ, ಎಲ್ಲಿದ್ದಿ ಎಲ್ಲಿ ಹೋಗಾತಿ ಅಂತಂದ. ಮತ್ತು ಅದರ ಮೇಲೆ ಈಗ ರಕ್ಷಾಬಂಧನ ಐತಿ, ಫಾಲ್ಸ್ ವಿಡಿಯೋ ಮಾಡ್ಕೊಳಕ್ಕೆ ಸಲುವಾಗಿ ನಂಗೆ ರಾಖಿ ಅಂತ ಮನೆಗೆ ಅಲ್ಲಿ ಇಟ್ಟಿದ್ದ ಅಲ್ಲೇ. ಅಲ್ಲ, ಅವತ್ತು ನೀವು ವಿಷ ಕುಡಿಸಿದ್ರು. ಮತ್ತು ಅವತ್ತು ಯಾಕೆ ಹೇಳಿಲ್ಲ ಮೀಡಿಯಾ ಮುಂದೆ? ಅವರ ಕರೆಸಿದ್ರು ಮೀಡಿಯಾದವ್ರಿಗೆ. ನಜೀರ್ ಪೀರ್ಜಾದೆ ಪ್ಲಾನ್ ಇತ್ತಿದ್ದ. ಅವತ್ತು ಹೇಳ್ಬೇಕಿತ್ತಲ್ಲ, ನನಗೆ ಒತ್ತಾಯಪೂರ್ವಕವಾಗಿ ವಿಷ ಕುಡಿಸಿದಾರ ಅಂತ ಹೇಳ್ಬೋದಿತ್ತಲ್ಲ. ಅವ್ರು ಧಮಕಿ ಹಾಕ್ತಿದ್ರು ಸರ್. ಯಾರಿಗೆ? ನಂಗೆ ಯಾರೂ ಸಪೋರ್ಟ್ ಇರಲಿಲ್ಲ ಅವಾಗ. ಅವ್ರು ಧಮಕಿ ಹಾಕ್ತಿದ್ರು, ನಿನ್ನ ಮೇಲೆ ಕೇಸ್ ಹಾಕಿದ್ದೆ, ನೀ ಎಲ್ಲಿಂದ ಕೊಡ್ತಿ ರೊಕ್ಕ. ಯಾರಾದ್ರೂ ಒತ್ತಡಕ್ಕೆ ಮಾಡೋದು ಏನಾದ್ರು ಹೇಳಿಕೆ ಕೊಡ್ತಾ ಇದ್ರಿ ಮತ್ತು ನೀವು? ಇಲ್ಲ. ಮತ್ತೆ ಈಗ ಅವತ್ತು ಕೇಳಿದ್ವಿ, ಅವತ್ತು ಗಂಡನ ಮೇಲೆ ಆರೋಪ ಮಾಡಿದ್ರಿ. ಹೌದು. ಇವತ್ತು ಪೃಥ್ವಿ ಸಿಂಗ್ ಮೇಲೆ ಆರೋಪ ಮಾಡ್ತಾ ಇದ್ರಿ. ಯಾಕಂದ್ರೆ ಅವ್ರು ಬೆದರಿಕೆ ಹಾಕಿದ್ರು ನಂಗೆ. ಅವ್ರ ಪೂರಾ ಟ್ರ್ಯಾಪ್ ಇದ್ದೆ. ಏನಂತ ಬೆದರಿಕೆ ಹಾಕಿದ್ರು? ನೀ ರೊಕ್ಕ ಎಲ್ಲಿಂದ ಕೊಡ್ತಿ, ನಾ ಕೇಸ್ ಹಾಕಿದ ಮೇಲೆ ಕಾಂಪ್ರಮೈಸ್ ಮಾಡಿಸಿದ್ರು. ತಾವು ತಗೊಂಡು ಹೋಗಿ ನನ್ನ ಬೇಲ್ ಇದು ಮಾಡಿ ಕಾಂಪ್ರಮೈಸ್ ಮಾಡಿಸಿದ್ರು ಅಲ್ಲೇ ಕೋರ್ಟ್ನಾಗ. 6 ಮಂತ್ಸ್ನಾಗ ನೀನು ಕೇಸ್ ರೀಓಪನ್ ಮಾಡ್ತೇನೆ, ನಿನ್ನ ರೊಕ್ಕ ಎಲ್ಲಿಂದ ಕೊಡ್ತೀನಿ, ನಿನ್ನ ಹಸ್ಬೆಂಡ್ ಎಲ್ಲ ಅಗೇನ್ಸ್ಟ್ ಆಗ್ಯಾರೀಗ ಅಂತ ಇದು ಮಾಡಿದ್ರು. ಮತ್ತು ಅವ್ರ ಮನ್ಯಾಗ ಕರ್ಕೊಂಡು ಹೋಗಿ ವಿಷ ಕುಡಿದು ನದೀರ್ ಪೀರ್ಜಾದೆ, ಇಮ್ರಾನ್ ಜಮಾದಾರ್ ಮತ್ತು ಅವರೆಲ್ಲರೂ ಕೂಡಿ ಪ್ಲ್ಯಾನ್ ಮಾಡಿ ನನ್ನ ಸಿವಿಲ್ ಹಾಸ್ಪಿಟಲಿಗೆ ಕರ್ಕೊಂಡು ಬಂದರು. ಪೃಥ್ವಿ ಸಿಂಗ್ 1 ಮಂತ್ ಅವ್ರ ಮನ್ಯಾಗ ಇದ್ದೆ ನಾ. ಈಗ ನಿನ್ನೆ ನಂಗೆ ಮನೆಗೆ ಬಿಟ್ರಿ ಇಲ್ಲೇ ಕಾಕ ಮನೆಗೆ. ಮತ್ತು ರಾಖಿ ಅದು ಕಟ್ಕೊಂಡು ವಿಡಿಯೋ ಅದು ಮಾಡಿಕೊಂಡು ನನ್ನ ಮನೆಗೆ ಬಿಟ್ರಿ ಇಲ್ಲೇ. ನನಗೇನು ತಿಳಿಲಿಲ್ಲ. ಏನಂತ ಬಂದ್ರಿ ಕಮಿಷನರ್? ಏನು ಕಂಪ್ಲೇಂಟ್ ಕೊಟ್ರಿ? ಏನು ಕೊಟ್ರಿ? ಕಂಪ್ಲೇಂಟ್ ಕೊಟ್ಟೇನೆ ಪೃಥ್ವಿ ಸಿಂಗ್ ಮೇಲೆ. ಎಲ್ಲ ನಿಮ್ಮ ಸಂಸಾರ ಹಾಳಾಗ ಕಾರಣ ಪೃಥ್ವಿ ಸಿಂಗ್ ಏನು? ಹೌದು. ಈಗೇನು ಆ್ಯಕ್ಷನ್ ಮಾಡ್ಬೇಕಂತೀರಿ ಅವ್ರ ಮೇಲೆ? ಹೌದು.
ಮತ್ತೀಗ ನಿಮ್ಮ ಮಾಮಾರ ಹತ್ರ ಮಾಮಾರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಆಗಿತ್ತು. ಸುಳ್ಳು ಅದೆಲ್ಲ ಅವ್ರು ಮಾಡಿದ್ದು ಇವ್ರ ಮೇಲೆ ಹಾಕಂದ್ರು. ಯಾರು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ರು? ಪೃಥ್ವಿ ಸಿಂಗ್. ನಿಮ್ಮ ಮೇಲೆ? ಹೌದು, ಅವ್ರು ಮಾಡಿದ್ದು ನನ್ನ ಉಲ್ಟಾ ಇದು ಮಾಡಿ ಅಂದ್ರು ಅವಾಗ. ನಿಮ್ಮ ಮಾಮಾರು ನಿಮ್ಮ ಮೇಲೆ ಕೇಸ್ ಮಾಡಿದ್ರು, ಅವರು ರಿಟರ್ನ್ ಕೇಸ್ ಮಾಡಿದ್ರು. ಹೌದು, ಕೌಂಟರ್ ಕೇಸ್ ಆದ್ಮೇಲೆ ವಾಪಸ್ ನಿಮ್ಮ ಗಂಡ ಬೇಕಂತ್ರಿ, ನಿಮ್ಮ ಮನೆತನ ಬೇಕಂತ್ರಿ, ಮತ್ತೀಗ ಅವರು ಹೆಂಗೆ ಸೇರಿಸ್ಕೋಬೇಕು ನಿಮಗೆ? ಅವ್ರು ಹೇಳ್ಕೊಟ್ಟಿದ್ದು ಹಂಗೆ ಮಾಡಿದ್ದೆ ಸರ್. ನಾ ಟ್ರ್ಯಾಪ್ ಇದ್ದೆ, ನಂಗೆ ಹೆಲ್ಪಿಗೆ ಸೋರ್ಸ್ ಇರಲಿಲ್ಲ ಅವಾಗ. ನೀವು ಹೆದ್ರು ಕಾರಣ ಏನಿತ್ತು? ಅವ್ರಿಗೆ ಹೆದ್ರು ಕಾರಣ ಏನಿತ್ತು? ನೀವು ಅವ್ರು ಕೇಸ್ ಹಾಕಿದ್ರು. ಮೊದ್ಲಿಂತ್ರ ನಾ ಅಪ್ಪ ತಂತಿದ್ದೆ. ನಂಗೆ ಮನ್ಯಾಗ ಬಂದು ಅವ್ರು ನಮ್ಮ ಮನೆಯವ್ರಿಗೆ, ನನ್ನ ಅತ್ತಿಗೆ, ನನ್ನ ಮಾವಾಗೆ ಮತ್ತು ನಂಗೆ ಬಡ್ದಿದ್ರು ಸರ್. ಅದು ಫುಟೇಜ್ ಐತಿ ನಮ್ಮ ಕಡೆ. ಅದ್ರ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರ? ಹೌದು. ಫುಟೇಜ್ ಐತಾ? ಹೌದು. ಈಗ ಒಟ್ಟು ನಿಮ್ಗೆ ಪೃಥ್ವಿ ಸಿಂಗಿಂದ ಅನ್ಯಾಯ ಆಗಿದೆ? ಹೌದು. ನಿನ್ನೆ ಮತ್ತು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಮನೆ ಕಡೆ ಹೋದೆ ನಾವು. ಇವತ್ತು ಯಾರು ಹಲ್ಲೆ ಮಾಡಿರಿ ನಿಮ್ಮ ಮೇಲೆ? ಜಸ್ವೀರ್ ಸಿಂಗ್. ನಾವು ವಾಶ್ರೂಮ್ನಲ್ಲಿ ಇದ್ದೆ, ನಮ್ಮ ಮುಖ ತೊಳತ್ತಿದ್ದೆ. ನಮ್ಮ ಜಸ್ವೀರ್ ಸಿಂಗ್ ಪೃಥ್ವಿ ಸಿಂಗ್ ಮಗ ಸರ್. ಅವ್ರು ಯಾಕೆ ನಿಮ್ಮನ್ನು ಹೊಡಿತಾರೆ? ಮನೆಗೆ ಬಂದು ಸರ್. ಅಲ್ಲ, ನಿಮ್ಗೆ ಅವ್ರ ಸಂಬಂಧ ಏನು, ಯಾಕೆ ಹೊಡಿತಾರೆ? ಸಂಬಂಧ ಏನೂ ಇಲ್ಲ ಸರ್. ಅವ್ರು ಯಾರೂ ಆಗೋದಿಲ್ಲ. ಬಂದು ಹೊಡಿತಾರಂದ್ರೆ ಏನು? ಯಾಕಂದ್ರೆ ಅವ್ರು ಟ್ರ್ಯಾಪ್ ಮಾಡಿದ್ರು ಸರ್. ನಂಗೆ 2-3 ಇಯರ್ಸ್ ಆಗಿ ಟ್ರ್ಯಾಪ್ ಮಾಡಿದ್ರು. ಹರಾಸ್ಮೆಂಟ್ ಅಂದ್ರೆ ಯಾವ ರೀತಿ ಹರಾಸ್ಮೆಂಟು? ಇಬ್ಬರು ಏನು ಪೃಥ್ವಿ ಸಿಂಗ್ ಜಸ್ವೀರ್ ಸಿಂಗ್ ಏನು ಮಾಡಿದ್ರು? ಸೆಕ್ಸ್ಲಿ ಹರಾಸ್. ಹಾಂ, ನಾ ಏನು ಮಾಮ ಇದು ಮಾಡಿದ್ದೆಲ್ಲ ಅವ್ರು ಅದು ಮಾಡಿದ್ರು. ಅದು ಮಾಮ ಮಾಡ್ಯಾನಂತ ಹೇಳಂತಂದ್ರು ನಂಗೆ. ನಡ ಗಿಡ ಇದು ನೀವು ಮಾಡೋದು. ಅವ್ರು ಹೇಳಂದ ತಕ್ಷಣ ಎಲ್ಲ ನಮ್ಗೆ ಈಗೂ ಏನು ಗ್ಯಾರಂಟಿ ಕೊಡ್ತೀರಿ ನಮಗೆ? ನೀವು ಹೇಳ್ತಾ ಇರೋದ್ರೆ ಸತ್ಯ ಅಂತ ಏನು ಗ್ಯಾರಂಟಿ ಕೊಡ್ತೀರಿ? ಅವತ್ತು ಬಂದ್ವಿ, ಬೈಟ್ ತೊಗೊಂಡ್ವಿ, ಅವತ್ತು ನಿಮ್ಮ ಮಾಮರ ಮೇಲೆ ಆರೋಪ ಮಾಡಿದ್ರಿ, ಗಂಡನ ಮೇಲೆ ಆರೋಪ ಮಾಡಿದ್ರಿ. ಇವತ್ತು ಹೇಳ್ತಾ ಇದ್ರಿ ಇಲ್ಲ ನನಗೆ ಹಂಗೆ ಹೇಳಿದ್ರು, ಆ ಕಾರಣಕ್ಕೆ ನಾನು ಹಂಗೆ ಹೇಳಿದೆ ಅಂತ ನನ್ನ ಹೇಳ್ತಾ ಟ್ರ್ಯಾಪ್ ಮಾಡಿಬಿಟ್ರು ಅವ್ರ ಮನ್ಯಾಗ. ಅವ್ರ ಮನ್ಯಾಗ ಪೂರಾ ಟ್ರ್ಯಾಪ್ ಇದ್ದೆ ನಾ. ಅವ್ರು ಹೆಲ್ಪ್ ಮಾಡ್ತೇನೆ ಅಂದ್ರು ನಂಗೆ ನನ್ನ ಮೇಲೆ ಕೇಸ್ ಆಗಿ. ನೀವು ಹೆದರ್ರಿ ಪೃಥ್ವಿ ಸಿಂಗ್ ಜಸ್ವೀರ್ ಸಿಂಗಿಗೆ ಹೆದರ ಕಾರಣ ಏನು? ನೀವು ಹೆದರ ಕಾರಣ ಏನು? ಮೊದ್ಲಿಂತ್ರ ನಾ ಸಣ್ಣಾಕಿದ್ದೆ, ಅವ್ರ ಫೌಂಡೇಶನ್ನಾಗ ಕೆಲಸ ಮಾಡ್ತಿದ್ದೆ. ಮತ್ತು ನಮ್ಮ ಅತ್ತಿನೂ ಹೇಳಿದ್ರು ಅವ್ರಿಗೆ, ಹುಡುಗಿ ಬೆಳ್ದಾಳಿಗೆ ನಾವು ಕಳ್ಸೋದಿಲ್ಲ ಅಂತ. ಆ ಪ್ರಾಬ್ಲಮ್ ಆಯ್ತು ಅವ್ರಿಗೆ. ನಾವು ಅವಾಗ ಚಲೋ ಇದು ಸಂಬಂಧ, ಮನೆಗೆ ಹೋಗೋದು ಬರೋದು. ನಮ್ಮ ಯಾವಾಗ ಅತ್ತಿ ಹೇಳಿದ್ರಿ ಇದು ಹುಡುಗಿ ಬೆಳ್ದಾಳಿ ಕಳ್ಸೋದಿಲ್ರಿ ಮನೆಗಂತ, ಅವಾಗಿಂತ್ರ ಪ್ರಾಬ್ಲಮ್ ಚಾಲು ಆಯ್ತು. ಕೇಸ್ ಹಾಕೋದು, ಮನೆ ಒಳಗೆ ಬರೋದು, ನಮ್ಮ ಅತ್ತಿ ಮಾವಾಗ ಬೆದರ್ಸೋದು, ಅವಾಗಿಂತ್ರ ಚಾಲು ಆಯ್ತು. ಅಂದ್ರೆ ಅವ್ರು ನೀವು ಮನೆಗೆ ಹೋಗ್ಬೇಕು, ಅವ್ರ ಮನೆಗೆ ನೀವು ಹೋಗ್ಬೇಕಿತ್ತು ಅಷ್ಟೇ? ಹಾಂ, ಯಾರೇ ಅವ್ರ ಮನ್ಯಾಗ ಆರಾಮಿಲ್ಲ ಅಂದ್ರೆ ನಂಗೆ ಕರೆಸಿದ್ರು ಕೆಲಸ ಮಾಡಕ್ಕೆ. ಅವಾಗ ಹೋಗ್ತಿದ್ದೆ, ಹೋಗೋದು ಬರೋದು ಆಗ್ತಿದ್ದು. ಹೋಗಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಈ ರೀತಿ ಮಾಡಿದ್ರು? ಹಾಂ. ಹಚ್ಚತ್ತಾರ, ವಿಡಿಯೋ ಕಾಲ್ ಹಚ್ಚತ್ತಾರ, ನಾ ಎತ್ತಲಿಲ್ಲ. ಅದಕ್ಕೆ ಅವ್ರ ಮಗ ಬಂದ ಸರ್ ಮನೆ ಒಳಗೆ ಬಂದು ನಾ ವಾಶ್ರೂಮ್ ಒಳಗಿದ್ದೆ. ನಮ್ಮ ವಾಶ್ರೂಮಿಗೆ ಡೋರ್ ಇಲ್ಲ, ಕರ್ಟನ್ ಐತಿ. ಅಲ್ಲಿ ಬಂದು ವಾಶ್ರೂಮ್ ಏಕ್ದಮ್ ಕರ್ಟನ್ ತೆಗೆದು ಕ್ಯಾರಿ ಫೋನ್ ಕ್ಯೂ ನೀ ಉಠಾರಿ ಅಂತಂದ. ಕ್ಯಾ ಹುವಾ ಬೋಲ್ ಅಂತಂದೆ. ತು ಪಪ್ಪಾ ಸೆ ಬಾತ್ ಕರ್ ಅಂತಂದ. ಫೋನ್ ಕೊಟ್ಟ. ನಾವು ಒಳಗೆ ಹೋದೆ ಮುಖ ಒರೆಸ್ಕೊಳಕ್ಕೆ. ಅವಾಗ ಒಳಗೆ ಬಂದ ನಾವು ಚಿಕ್ಕಪ್ಪ ಫೋನ್ ಹಚ್ಚತ್ತಿದ್ದೆ. ಚಿಕ್ಕಪ್ಪಗೆ ಫೋನ್ ಹಚ್ಚಾತಿದ್ದೆ. ಅವಾಗ ಬಂದು ಫೋನ್ ಕಸ್ಕೊಂಡು ನನ್ನ ದುಗಸಿ ಓಡಿ ಹೋದಾವು. ಮತ್ತು ಪಪ್ಪ ಜೋಡಿ ಮಾತಾಡು. ನಾವು ರಿಲೇಟಿವ್ಸ್ ಇಲ್ಲ ಸರ್, ಯಾರೂ ಆಗೋದಿಲ್ಲ. ಅವ್ರನ್ನ ಹಾಂ, ನಾ ಪಪ್ಪ ಅಂತ ಅನ್ಕೊಂಡು ಕರಿತಿದ್ದೆ ಅವ್ರಿಗೆ. ಖರೆ ಅವರ ಮೈ ಮೇಲೆ ಬರೋದದು ಚಾಲು ಆದಮೇಲೆ ನಮ್ಮ ಅತ್ತಿಗೆ ಹೇಳಿದ್ಮೇಲೆ ನಮ್ಮ ಅತ್ತಿಗೆ ಹೇಳಿದ್ರು ಅವ್ರಿಗೆ, ಹುಡುಗಿ ಬೆಳೆದಾಳ ಮತ್ತು ನಾವು ಕಳ್ಸೋದಿಲ್ಲ ಮನೆಗಂತ. ಈ ಮದುವೆ ಮಾಡಿಕೊಟ್ಟವ್ರು ಇವರೇನೆ? ಅವರು. ಆಯ್ತು, ಫೋಟೇಜ್ ಐತಲ್ಲ ನಿಮ್ಮ ಕಡೆ ಅದು ಹಲ್ಲೆ ಮಾಡಿದ್ದು? ಈಗಿಂದ ಇಲ್ಲ, ಅಲ್ಲಿ ಯಾರೂ ಇರಲಿಲ್ಲ. ನೀನು ಓಡ್ ಬಂದಿದ್ದೆ, ಅವ್ರ ನ್ಯೂಸ್ ಹೋಗೈತಿ.
ಅವ್ರು ಡೈರೆಕ್ಟ್ ಫೋನ್ ಮೇಲೆ ಅಂದ್ರೆ ನೀ ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.